ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡಬೇಕಾಗುತ್ತೆ. ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ? ಇದೇನು ಗರಂದಾರಿ ಕೆಲಸಗಳು ಮಾಡಿದ್ರಿ? ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರು ಕೂಡ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಆ ಶವವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡೋಂಥ ಕೆಲಸ ಮಾಡಿದ್ರಿ. ಕಾನೂನನ್ನು ಗಾಳಿ ತೂರಂಥ ಕೆಲಸ ಮಾಡಿಲ್ಲ. ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಡೆತ್ ಆದರೆ, ಲಾಕಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳೆಲ್ಲರೂ ಒಂದಾಗಿ ಆ ಪೊಲೀಸ್ ಡೆತ್ ಆದ ನಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವಗಾರಿಕೆ ಕಳಿಸೋಂಥ ಕೆಲಸ ಮಾಡಲಿಲ್ಲನ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ನೆನ್ಪಿಡ್ಕೋಬೇಕು. ಏನೇನು ದೌರ್ಜನ್ಯಗಳು ಮಾಡ್ತಾ ಇದ್ರು, ದಬ್ಬಾಳಿಕೆ ಮಾಡ್ತಾ ಇದ್ರು, ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಏನು ಡೆವಲಪ್ಮೆಂಟ್ ಮಾಡಿ? ನೀನು ಮಂತ್ರಿಗಳಾದ್ಮೇಲೆ ಒಂದು KDP ಮೀಟಿಂಗ್ ಮಾಡೋಕೆ ಯೋಗ್ಯತೆ ಇಲ್ಲ ನಿನಗೆ. ಅಭಿವೃದ್ಧಿ ವಿಚಾರದಲ್ಲಿ ಮಾಡೋಕ್ಕೆ ನಿನ್ಗೆ ಏನಿಲ್ಲ. ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ BJP ಶಾಲನ್ನು ಹಾಕೊಂಡು ಅಡ್ಡಾಡಬಾರ್ದು ಅಂತೇಳಿ ನೀವೇನು ಮಾಡ್ತಾ ಇದ್ವೋ, ನೀವೇನು ಯೋಚನೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ ಖರ್ಗೆ ಅವರೇ. ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು, ಇಲ್ಲಿದ್ದಂಥ ಮಾಜಿ ಶಾಸಕರು, ಸಂಸದರೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿದ್ದಂಥ ಕೆಲವೊಂದು ತಪ್ಪುಗಳಿಂದ ಎಲ್ಲರೂ ಕೂಡ ಸೋತಿದ್ವಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2008ರಲ್ಲಿ ಏನು 40 ಸ್ಥಾನಗಳು ಕೊಟ್ಟಿದ್ವೋ ಗುಲ್ಬರ್ಗನ್ನು ಹಿಡ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ 40ಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ. ತಂದಂಥ ಟೈಮಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ ಏನೇನು ಮಾಡ್ತಾ ಇದ್ದೆ ಅಂತೇಳಿ ಕಣ್ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರಿಗಿನ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊತ ಇದೆಯಾ ನೀನು? ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ. ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ, ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂತೇಳಿ ಯಡಿಯೂರಪ್ಪರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಟೈಮಲ್ಲಿ ಜಯದೇವ ಹಾಸ್ಪಿಟ್ಲನ್ನು ಹಿಡ್ಕೊಂಡು ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾವಾಗಲಿ ಇದು ಕಾಂಗ್ರೆಸ್ ಸಂದರ್ಭ